ಹಾಯ್ ಜನರೇ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವ್ಲಾಗ್ ಅಂತ ನೀವು ಆಲ್ರೆಡಿ ನಿಮಗೂ ಗೊತ್ತಿದೆ, ಓಕೆನಾ? ಸೊ ಇವತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬವನ್ನು ಹೇಗೆ ಆಚರಿಸ್ತೇವೆ ಅಂತ ನೋಡೋಣ. ಸೊ ಫಸ್ಟ್ಲಿ ಇವಾಗ ಟೈಮ್ ಬಂದ್ಬಿಟ್ಟು ನಿಮಗೆ ನನ್ನ ವಾಯ್ಸಲ್ಲೇ ಗೊತ್ತಾಗ್ತಿದೆ ಟೈಮ್ ಎಷ್ಟಿರ್ಬೋದು ಅಂತ. ನೋಡೋಣ, ನನಗೂ ಗೊತ್ತಿಲ್ಲ, ನಾನು ಟೈಮ್ ನೋಡಿಲ್ಲ ಇನ್ನು. ಜಸ್ಟ್ ನಮ್ಮ ಮನೆಯವರೆಲ್ಲ ಎಬ್ಬರಿಸಿದ್ರು, ಎದ್ದೆ. ಬನ್ನಿ, ಟೈಮ್ 5:13 ಆಗಿದೆ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್. ನೋಡಿ, ಕಬ್ಬೆಲ್ಲ ಇಟ್ಟಿದ್ದೀವಿ ನಾವು, ಇನ್ನೂ ಪೂಜೆ ಮಾಡಿಲ್ಲ. ಸೊ ಗೈಸ್, ನಮ್ಮಮ್ಮ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ, ಸಂಕ್ರಾಂತಿ ಬಂತು ರಥೋ ರಥೋ ಅಂತ ರಂಗೋಲಿ ಹಾಕ್ತಾ ಇದ್ದಾರೆ ಅಲ್ಲಮ್ಮ. ಕಬ್ಬಿಡಮ್ಮ, ಎರಡು ತುಳಿಯಲ್ಲ, ಕಬ್ಬಿಡು ಎರಡು ಆ ಕಡೆ ಗಾಡಿನ ಕಡೆ ಸೈಡ್ಗೆ ಹಾಕೋದು. ನಾವೇನೋ ಮಾಡೋಣ ಅಂತ ಬಂದರೆ ಇವ್ರು ನಮ್ಗೆ ಇನ್ನೊಂದು ಕೆಲಸ ಹೇಳ್ತಾರಲ್ಲ, ಇದಕ್ಕೇನು ಹೇಳಿ. ನೋಡಿ ಗೈಸ್, ಒಬ್ಬರು ಕೂಡ ಎದ್ದಿಲ್ಲ. ಎದ್ದಿರೋರಂದರೆ ನಾವೊಬ್ಬರೇ, ಒನ್ ಆ್ಯಂಡ್ ಓನ್ಲಿ ಲಕ್ಷ್ಮೀನೇ ಮನೆಯವರು ಅಂತ. ನಮ್ಮಮ್ಮ ರಂಗೋಲಿ ಆಲ್ರೆಡಿ ಹಾಕೇ ಬಿಟ್ರು. ಗಾಡಿ ತೆಗಿಯೋದು ವೇಸ್ಟ್ ಅಲ್ವಾ. ಸೊ ಏನಪ್ಪ ಅಂದರೆ, ಇವಾಗ ನಾವು ಗೈಸ್, ನಾನಂತೂ ಗಾಡಿನ ಸೈಡ್ಗೆ ಹಾಕಿದ್ದೀನಿ. ಬಟ್ ಹಾಕಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು, ಕಬ್ಬು ಕರೆಕ್ಟಾಗಿ ಬಿಡಿಸ್ತಾರ ಬಿಡಲ್ವಾ ಅಂತ. ನೋಡೋಣ ಬನ್ನಿ, ನಮ್ಮಮ್ಮ ಹೆಂಗೆ ಕಬ್ಬು ಹಾಕ್ತಿದ್ದಾರೆ ಅಂತ. ಹೋಗ್ಬೇಕಲ್ಲಿ ನೋಡಿ. ಹಾಂ, ಕಬ್ಬೆ ಅದು. ಕಬ್ಬೇನ ಗೈಸ್ ಇದು? ಏನೋಪ್ಪ, ಎಳೆ ರಂಗೋಲಿ ನಮ್ಮಮ್ಮ ಹಾಕ್ತಾ ಇರೋದು ಅಲ್ವೇನಮ್ಮ? ನಮ್ಮಮ್ಮ ಹಾಕೋದೆಲ್ಲ ಎಳೆ ರಂಗೋಲಿನೇ, ಚಿಕ್ಕಿ ರಂಗೋಲಿ ಬರಲ್ಲ. ಇದಾದರೆ ಹೆಂಗೆ ಬೇಕು ಹಂಗೆ ಹಾಕ್ಬೋದು ಅಂತ ನಮ್ಮಮ್ಮ. ನೋಡಿ, ಅದೇನದು ನಿಂದು ಕಬ್ಬು ಅಷ್ಟಿಷ್ಟು ಈಚೆ ಬಂದ್ಬಿಟ್ಬಿಡ್ತಾ? ಈಚೆ ಬರೀ ಸಾಕು ಹೂವು. ಹಾಂ, ಅದು ಕಬ್ಬಿನ ಹೂವು. ಕಬ್ಬಿನ ಹೂವು ಎಲ್ಲ ಬಿಡಿಸಿದ್ದಾರೆ. ಫೈನಲಿ ನಮ್ಮ ಮನೇಲಿ ಕಬ್ಬು ರಂಗೋಲಿಲಿ ಹಾಕಿದ್ದೀವಿ ಅಂದರೆ ಹಬ್ಬನೇ ಮುಗ್ದಂಗೆ. ಅದು ನಮ್ಮಮ್ಮ ಹಾಕಿರೋದ್ರಿಂದ ಹಬ್ಬ ಫುಲ್ಲು. ಈಗ ಹೂವಿನ ಅಲಂಕಾರ. ಗೈಸ್, ಏನಪ್ಪ ಅಂದರೆ, ಇವತ್ತು ನಾವು ಹೆಂಗೆ ಹಬ್ಬ ಸೆಲೆಬ್ರೇಷನ್ ಮಾಡ್ಕೊತೀವಿ ಅದೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ನಾನು ಒಂದು ಥಿಂಕ್ ಮಾಡಿದ್ದೀನಿ, ಏನು ಈ ವ್ಲಾಗಲ್ಲಿ ಸ್ಪೆಷಲ್ ಇರುತ್ತೆ ಅಂತ. ಮೈ ಫಸ್ಟ್ ಸ್ಪೆಷಲ್ ಅಂದ್ಕೊಬೋದು ಏನಿರುತ್ತೆ ಈ ವ್ಲಾಗಲ್ಲಿ ಅಂತ. ಸೊ ಇನ್ನೊಂದು ಕಿಚನಿಗೆ ಬಂದು ನೋಡಿದ್ರೆ ಇದು. ಸೊ ಇದೆಲ್ಲ ಅವರೆಕಾಯಿ ಎಲ್ಲ ನಾನು ಅವಾಗಲೇ ನೋಡಿದೆ, ಇಲ್ಲೇನೋ ಇಟ್ಟಿದ್ರು, ಸ್ವೀಟ್ ಪೊಟ್ಯಾಟೊ ಇಟ್ಟಿದ್ರು. ಅಯ್ಯೋ ಇದರೊಳಗೆ ಹಾಕ್ಬಿಟ್ಟಿದ್ದಾರೆ ನೋಡಿ ಗೈಸ್. ಅಷ್ಟು ಬೇಗ 5 ಗಂಟೆ ಅಷ್ಟರಲ್ಲೇ, 5 ಗಂಟೆಗೆ ಮುಂಚೆನೇ ನೈಟೇ ಕಡಲೆಕಾಯಿ ಎಲ್ಲ ನೆನೆಸಿ ಅವರೆಕಾಯಿ ಗೆಣಸು ಎಲ್ಲ ಸುಡ್ತಾ ಇದ್ದಾರೆ, ಬೇಯಿಸ್ತಾ ಇದ್ದಾರೆ ಗೈಸ್. ಏನಪ್ಪ ಅಂದರೆ, ಇವಾಗ ಟೆಂಪಲ್ಗೆ ಬೇರೆ ಹೋಗಬೇಕು. ಸೊ ಟೆಂಪಲ್ಗೆ ಕ್ವಿಕ್ಕಾಗಿ ರೆಡಿ ಮಾಡ್ಕೊಂಬರ್ತೀನಿ. ಬಾಯ್. ಮಾತೇ ಬರ್ತಾ ಇಲ್ಲ ಅಷ್ಟೇ. ಸೊ ಗೈಸ್, ನಾನು ರೆಡಿಯೆಲ್ಲ ಆಗಿ ಆಯಿತು. ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಓಂ ನಮಃ ಶಿವಾಯ ಅಂತ ಬೇಡಿಕೊಂಡು ಬರೋದು. ಮನೆಗೆ ಬಂದಮೇಲೆ ಒಂದು ಇದೆ ವಿಡಿಯೋ, ಒಂದು ಸ್ಪೆಷಲ್ ವಿಡಿಯೋ ಬರುತ್ತೆ ನನ್ನ ಚಾನಲಲ್ಲಿ. ಅದರಲ್ಲೂ ನಾನು ಇವತ್ತು ಮಾಡಿಲ್ಲ, ಟ್ರೈ ಮಾಡೋಣ ಅಂತ. ನೋಡೋಣ ಬನ್ನಿ.
ಹಾಗೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಇನ್ನೂ ಚಂದ್ರ ಕಾಣಿಸ್ತಿದೆ ನಿಮಗೆಲ್ಲ. ಅಷ್ಟು ಬೇಗ ಬೆಳಗ್ಗೆನೆ ಚಂದ್ರ ಕಾಣಿಸೋ ಟೈಮ್ಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಇವಾಗ ದೇವಸ್ಥಾನದಲ್ಲಿ ಬಂದು 3 ಜನನೂ ಸೇರಿ ಎಳ್ಳಿನ ದೀಪ ಹಾಕ್ತಿದ್ದೀವಿ ದೇವರಿಗೆ. ನಾವು ದೇವಸ್ಥಾನಕ್ಕೆ ಬಂದು ಎಲ್ಲ ದರ್ಶನ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸಿಂಪಲ್ಲಾಗಿ. ಈ ಸೈಡ್ ಬಂದುಬಿಟ್ಟು ಜೈ ಬಜರಂಗಿ ಬಲಿ ಇದ್ದಾರೆ, ಆ ಸೈಡ್ ಬಂದುಬಿಟ್ಟು ಗಣೇಶ ಇದ್ದಾರೆ. ಇಲ್ಲೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ಮನೆಗೆ. ನಾನು ಟಿಫನ್ಗೆ ಓಟ್ಸ್ ತಿಂತಾ ಇದ್ದೀನಿ. ಈಗ ಓಟ್ಸ್ ತಿಂದ್ಕೊಂಡು ಸ್ವಲ್ಪ ಓಟ್ಸ್ ತಿಂದ್ಕೊಂಡು ಸ್ವಲ್ಪ ಮಲ್ಕೊಳ್ಳೋಣ ಅಂತ. ಇದಕ್ಕೆ ಓಟ್ಸ್ಗೆ ನಾನು ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಚಿಯಾ ಸೀಡ್ಸ್ ಮತ್ತು ಫ್ರೂಟ್ಸ್ ಆ್ಯಂಡ್ ನಟ್ಸ್ ಎಲ್ಲ ಹಾಕ್ಕೊಳ್ಳೋಣ ಬನ್ನಿ ಗೈಸ್. ಚಿಯಾ ಸೀಡ್ಸ್ ಸ್ವಲ್ಪ, ಬಾದಾಮಿ ಆ್ಯಂಡ್ ಡೇಟ್ಸ್ ಹಾಕ್ಕೊಂಡು ಮಿಲ್ಕ್ ಹಾಕ್ಕೊಂಡು ಓಟ್ಸ್ ರೆಡಿ ಮಾಡ್ಕೊತೀನಿ. ಸೊ ಫೈನಲಿ ಎಲ್ಲ ಹಾಕಿದ್ಮೇಲೆ ಹಾಲು ಹಾಕ್ತಾಯಿದ್ದೀನಿ 1 ಗ್ಲಾಸ್ ಫುಲ್. ಅಷ್ಟೇ ಗೈಸ್. ಬೆಳಗ್ಗೆ ನಾವು ಟಿಫನ್ ತಿಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ವಿ. ಇವಾಗ ನಮ್ಮಮ್ಮ ಎಲ್ಲ ಅಡುಗೆ ಮಾಡಿದ್ದಾರೆ, ತಿನ್ನಿಸ್ತಾ ಇದ್ದಾರೆ ನನಗೂ ನಮ್ಮ ಅಕ್ಕಗೂ. ಚೆನ್ನಾಗಿ ತಿಂದ್ಬಿಟ್ಟು ಮತ್ತು ಪೊಂಗಲ್ ಕೂಡ ಮಾಡ್ಕೊಂಬಂದಿದ್ದಾರೆ. ಏನೇನು ಮಾಡಿದ್ಯಮ್ಮ? ಕಡಲೆಕಾಯಿ, ಗೆಣಸು, ಅವರೆಕಾಯಿ, ಪೊಂಗಲ್ಲು, ಇಸ್ಕಿದ್ಬೇಳೆ ಸಾಂಬಾರು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನೀನು ತಿನ್ನು. ನೀನು ತಿನ್ನಮ್ಮ. ನನಗೆ ಇಷ್ಟ ಆಗಲ್ಲ, ನೀವು ತಿನ್ನೋದು. ಆಯ್ತಮ್ಮ. ನಮ್ಮಮ್ಮ ನಮ್ಮಿಬ್ರಿಗೂ ತಿನ್ಸಿದ್ಮೇಲೆ ತಿಂತಾರಂತೆ. ಸೊ ಗೈಸ್ ನಾವು ತಿಂತಾ ಇದ್ದೀವಿ ಇವಾಗ. ಬಿಸಿ ಇವಾಗ ತಾನೇ ಕುಕ್ಕರ್ ಆಫ್ ಮಾಡ್ಕೊಂಡು ತಗೊಂಡ್ಬಂದೆ. ಏನಪ್ಪ ಅಂದ್ರೆ ಏನಪ್ಪ ಅಂದರೆ ಊಟ ಅನ್ನ ಅಂತ, ಪಶು ಅಂತ. ಸೊ ಗೈಸ್ ಇವಾಗ ಚೆನ್ನಾಗಿ ಇದ್ಕಿದ ಬೇಳೆ ಸಾರು ಎಲ್ಲ ತಿನ್ಬಿಟ್ಟು ಸಿಗ್ತೀವಿ. ಬಾಯ್. ನೈಟ್ ನಾನು ಊಟಕ್ಕೆ ಇದ್ಕಿದ ಬೇಳೆ ಸಾಂಬಾರು ಚಪಾತಿ ತಿಂತಾಯಿದ್ದೀವಿ ನಾವೆಲ್ಲರೂ. ಹೆಂಗಿದೆ ಅಮ್ಮ? ಚೆನ್ನಾಗಿದೆ. ಚೆನ್ನಾಗಿದೆಯಂತೆ. ನಮ್ಮಪ್ಪ ಆಲ್ರೆಡಿ ಊಟ ಮಾಡಿ ಮಲ್ಕೊಂಡಿದ್ದಾರೆ. ಹೆಂಗಿತ್ತು ಊಟ? ಅವರೆಲ್ಲ ಬಿಗ್ ಬಾಸ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಗೈಸ್. ಬನ್ನಿ ಎಲ್ಲ ಊಟ ಮಾಡೋಣ. ನಿಮಗೆ ಬೆಳಗ್ಗೆನೇ ಹೇಳಿದ್ದೆ ಏನಪ್ಪ ಒಂದು ಚಾಲೆಂಜಿಂಗ್ ವಿಡಿಯೋ ಇದೆ ಅಂತ ಅಂದ್ಬಿಟ್ಟು. ಸೊ ಯಪ್ಪನಕ್ಕೆ ಅಡುಗೆ ಮನೆಗೆ ಬಂದರೆ ಹಿಂಗೆ ಆಗೋದಿಲ್ಲ, ಸಹಜನೇ. ಓಕೆ, ಸೊ ಏನಪ್ಪ ಚಾಲೆಂಜಿಂಗ್ ವಿಡಿಯೋ ಅಂತ ಕೇಳಿದ್ರೆ, ಚಾಲೆಂಜಿಂಗ್ ವಿಡಿಯೋ ಬಂದುಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. 3 ಪ್ಲೇಟ್ಸ್ಗೂ ಗೆಣಸು ಕಡಲೆಕಾಯಿ ಎಲ್ಲರಿಗೂ ಚಾಲೆಂಜಿಂಗ್, ಯಾರು ಬೇಗ ತಿಂತಾರೆ ಅಂತ. ಸೊ ಫಸ್ಟು ಪ್ಲೇಟ್ಸ್ ತೊಳೆದು ಇಟ್ಟಿದ್ದಾರೆ, ಬಟ್ ತೊಳ್ಕೊಳ್ಳೋಣ. ನೋಡಿ ಗೈಸ್, ನಾನು ಬಳೆಯಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆಲ್ಲ ನಾನು ಅರೇಂಜ್ ಮಾಡಿ ಅವ್ರಿಗೆ ತೊಗೊಂಡೋಗಿ ಕೊಡಬೇಕು. ಎಲ್ಲರಿಗೂ ಈಕ್ವಲಾಗಿ ನೋಡ್ಕೊತೀನಿ. ನಮ್ಮಮ್ಮ ಈಕ್ವಲಾಗೆ ಕಟ್ ಮಾಡಿರ್ತಾರೆ. ಸೊ ಮೂರು, ಇದೊಂದು 1
2, 3. Okay. Then ಇನ್ನೇನಪ್ಪ, ಕಡಲೆಕಾಯಿ. ಆಲ್ರೆಡಿ ಎಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ರು. ನಾನು ವ್ಲಾಗ್ ಮಾಡಿಲ್ಲ ಗೈಸ್, ಬಟ್ ಎಲ್ಲರಿಗೂ ಹಾಕಿ ಕೊಟ್ಟಿದ್ದಾರೆ. ಈಕ್ವಲ್ ಆಗಿ ಹಾಕ್ತೀನಿ ಈ ಥರ ಒಂದೊಂದು ಸೌಟ್. ಓಹೋಹೋ, ತಟ್ಟೆ ಚಿಕ್ಕದಾಯ್ತಲ್ಲಪ್ಪ. ಇದು ನೋಡಿದ್ರೆ ಇಷ್ಟೊಂದು ಐತಿ. ಓಕೆ, ಏನು ಮಾಡೋಣ ಅಂದರೆ ಕೌಂಟ್ ಮಾಡಿಬಿಟ್ಟು ಹಾಕ್ಕೊತೀನಿ. ಕೌಂಟ್ ಮಾಡಿ ಏನಪ್ಪ ಕೌಂಟ್ ಅಂತಂದರೆ 1 2 ಅಂತ ಕೌಂಟ್ ಮಾಡಿ. 3 4 5 6 7 8 9 10 ಅವರೆಕಾಯಿ, 15 ಕಡಲೆಕಾಯಿ, 15 ಅನ್ಕೋ, 15 ಇಷ್ಟಿಷ್ಟು ಎಲ್ಲದಕ್ಕೂ ಅರೇಂಜ್ ಮಾಡ್ತೀನಿ ಈ ಥರ. ಬನ್ನಿ ಗೈಸ್, ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಫೈನಲಿ ಎಲ್ಲರಿಗೂ ಸ್ವಲ್ಪ 15 ಹಾಕಿಲ್ಲ, ಒಬ್ರೊಬ್ರಿಗೆ ಎಲ್ಲರಿಗೂ ಈಕ್ವಲಾಗಿ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಎಕ್ಸ್ಟ್ರಾದು ಕೌಂಟ್ ಮಾಡ್ಕೊಂಡು ಎಲ್ಲರಿಗೂ ಸೇಮ್ ಆಗಿ ಈಕ್ವಲಾಗಿ ಹಂಚಿದ್ನಿ. ಸೊ ಇವಾಗ ಚಾಲೆಂಜಲ್ಲಿ ಇರೋದು ಯಾರ್ಯಾರು ಅಂತ ತೋರಿಸ್ತೀನಿ, ಬನ್ನಿ. ಗೈಸ್, ಆವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಏನಪ್ಪ ಇನ್ನೊಂದು ವಿಷಯ ಅಂದರೆ ವಿಡಿಯೋ ಆನ್ ಮಾಡೋದೇ ಮರ್ತೋಗಿತ್ತು. ಈಗ ಆನ್ ಮಾಡಿದ್ದೀನಿ. ಈಗ ಆಲ್ಮೋಸ್ಟ್ ಈಗಲೇ ಸ್ಟಾರ್ಟ್ ಮಾಡಿದ್ದು. ನಮ್ಮಪ್ಪ ಅಮ್ಮ ಎಲ್ಲ ಆಡ್ತಾ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್ಟ್. ಯಾರು ವಿನ್ ಆಗ್ತಾರೆ? ಯಪ್ಪ, ನಕ್ಕೊಂಡು ತಿನ್ಬೇಡ್ರಿ. ನೀರು ಬೇಕಾದ್ರೆ ತಂದಿಟ್ಟಿದ್ದೀನಿ ಬಾಟ್ಲಲ್ಲಿ. ಅಲ್ಲಿ ಬೇಗ ತಿನ್ಬೋದು. ಯಾರು ತಿಂತಾರೋ ಅವ್ರು ವಿನ್ನು. ನಮ್ಮ ಅಮ್ಮನ ಕೈಲಂತೂ ಒಂದು ಸುಳಿಯೋಕ್ಕಾಗ್ತಿಲ್ವಂತೆ. ನಮ್ಮ ಅಪ್ಪಾರ ಅದನ್ನೇ ಲೀಡಲ್ಲಿರೋದು. ಗೆಣಸು ತಿಂದು ಕ್ಲೀನಾಗಿ ಖಾಲಿ ಆಗಬೇಕು. ಗೈಸ್, ಪರವಾಗಿಲ್ಲ, ಆಡ್ತಿದ್ದಾರೆ. ಫಸ್ಟ್ ಚಾಲೆಂಜಿಂಗ್ ವಿಡಿಯೋ ಅವ್ರು ಹೆಂಗೆ ಸ್ಪೋರ್ಟಿವ್ ಆಗಿ ತೊಗೊತಾರೆ ಅಂತ ನಾನು ನೋಡಬೇಕಿತ್ತು. ಪರವಾಗಿಲ್ಲ, ಎಲ್ಲರೂ ಅಪ್ಪನೇ ವಿನ್ನ. ನೋಡೋಣ. ಈಕ್ವಲಾಗೆ ಕೊಟ್ಟಿದ್ದೀನಿ ಎಲ್ಲರಿಗೂ, ಹೆಂಗೆ ತಿಂತಾರೆ ಅಂತ. ನಿಮ್ಗೆ ಏನು ಅನಿಸ್ತಿದೆ? ಏನಾದರೂ ಹೇಳ್ಕೊಂಡು ತಿನ್ನಬೇಕು. ತುಂಬಾ ಚೆನ್ನಾಗೈತೆ, ಆದರೆ ಹೊಟ್ಟೆ ತುಂಬೈತಲ್ಲ, ತಿನ್ನಕ್ಕಾಗ್ತಿಲ್ಲ. ಫಸ್ಟೇ ಮಾಡಿಸ್ಬಿಟ್ಟಿದ್ರೆ ತಿನ್ಬೋದಾಯ್ತು. ಈಗ ತಾನು ಚಪಾತಿ ಇಸ್ಕಿರ್ಬೇಡಿ ತಿಂದ್ವಲ್ಲ, ಅದಕ್ಕೂ ಅದಕ್ಕೂ ಆಗ್ತಾ ಇಲ್ಲ. ಅದ ನಿಂಗೆ ಕುಕ್ಕಂಗಿಲ್ಲ ಇಲ್ಲ ಕುಕ್ಕಂಗಿಲ್ಲ. ಏನೆಲ್ಲೋ ಕುಕ್ಕಂಗಿಲ್ಲ ಹೇಳಿದೀನಿ ಯಾವಾಗಲೇ. ಕುಕ್ಕಂಗಿಲ್ಲ ನೀನೇ ಬೇಕಾ? ನೋಡಿ ಗೈಸ್, ನಮ್ಮಪ್ಪ ಕೋಪದಲ್ಲೇ ಆಗ್ಬಿಟ್ರೆ, ಯಾಕಂದ್ರೆ ಕುಕ್ಕಂಗಿಲ್ಲ ಅಂತ ನಾನು ಫಸ್ಟೇ ರೂಲ್ಸ್ ಕುಕ್ಕಂಗಿಲ್ಲ. ಸೀರಿಯಸ್ ಆಗಿ ಯಾರು ತಿಂತಾರೋ ಅವರೇ ಲೀಡರ್. ಆ್ಯಕ್ಚುಲಿ ಇರೋದು ತಟ್ಟೆಲಿ ತೋರಿಸ್ಬೇಕು ಅಂದರೆ ಇವ್ರು ನೋಡಿ, ಇವ್ರದ್ರಲ್ಲಿ ಇಷ್ಟಿದೆ. ನಮ್ಮ ಅಪ್ಪನ ಪರವಾಗಿಲ್ಲ, ನಮ್ಮ ಅಮ್ಮನಂತೂ ಇನ್ನೊಂಚೂರು ಖಾಲಿ ಆಗಿಲ್ಲ. ನಮ್ಮ ಅಮ್ಮನ ಸೇರಿಸ್ಕೊಂಬಾರ್ದಾಗಿತ್ತು, ಸುಮ್ಮನೆ ಸೇರಿಸ್ಕೊಂಬಿಟ್ಟು. ಖಾಲಿನೂ ಆಗಲ್ಲ ಈ ಕಡೆಗೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕುಕ್ಕಂಗಿಲ್ಲ ಅಂತ ಹೇಳಿದೀನಲ್ಲ, ಬಿಡಪ್ಪ, ಕುಕ್ಕಲ್ಲ ಅವಳು. ನೋಡ್ತಾ ಇದ್ದೀನಿ ನಾನು. ಇಲ್ಲ ಅಮ್ಮ, ಕುಕ್ಕಂಗಿಲ್ಲ ಹೇಳಿದೀನಿ. ನೋಡಿ ಗೈಸ್ ಹೆಂಗೆ ತಿಂತಿದ್ದಾರೆ. ಆ್ಯಕ್ಚುಲಿ ಗೈಸ್, ವಿನ್ ಆಗೋದು ನನಗೆ ಯಾರಂತ ಗೊತ್ತಾಯಿತು. ಯಾರಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ತುಂಬ ಸಕ್ಕತ್ತಾಗಿದೆ ಈ ವಿಡಿಯೋ ಅಂತೂ.
ನೀವೆಲ್ಲರೂ ಈ ವ್ಲಾಗ್ ನೋಡಿದ್ರೆ ಸಕ್ಕರೆ ಎದ್ದು ಬಿದ್ದು ನಗ್ತೀರ. ಆ್ಯಕ್ಚುಲಿ ನೋಡಿ 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 ಹೆಂಗೆ ಅಂತ ನೋಡಿ. ಆ್ಯಕ್ಚುಲಿ ಇದು ಕಲಿಬೇಕು. ತಿರ್ಗಾ ತೋರಿಸ್ತೀಯ ಎಲ್ಲದಷ್ಟು ತಿನ್ನೋ ಮಿಕ್ತು ಇಷ್ಟು ಗೆದ್ರು ಅಂತ. ಹೌದು, ಬೇಗ ತಿನ್ನು. ನೀನೇನು ಆಟ ಆಡ್ತಿದ್ಯಾ ಅಲ್ಲಿ? ಕಡಕ್ಕೆ ಗಟ್ಟೆ ಗಾಯ್ಸ್ ಇನ್ನ 2 ನಿಮಿಷದಲ್ಲಿ ಯಾರು ವಿನ್ ಅಂತ ಬಾಯ್ ನಡ್ಕೊಳ್ಳೋದಿಲ್ಲ. ಬಾಯ ಅಂತ ತೋರಿಸ್ತಾರಪ್ಪ ತಿಂದ್ಮೇಲೆ. ಚಟ್ಟೆನೂ ಇದನ್ನು ತೋರಿಸ್ಬೇಕು. ಯಪ್ಪ ನಾ ಕೆಟ್ಟೆ. ಸಕ್ಕ ಚಾಲೆಂಜಿಂಗ್. ನೀರೆಲ್ಲ ಓಪನ್ ಮಾಡಿ ಕೊಡ್ತೀವಿ. ವಾವ್ ಸೂಪರ್ ಗುಡ್. winner is the winner is ಬಾಯ್ ತೋರಿಸ್ಬೇಕು. ರಾಧೆರ ಹತ್ರ ಎಷ್ಟಿದೆ? ಗೆಣಸಿದೆ. ನಮ್ಮಪ್ಪ ವಿನ್ ಆದ್ರು. ಸೊ ಗಾಯ್ಸ್, ಈ ಚಾಲೆಂಜಲ್ಲಿ ಗೆದ್ದಿದ್ದು ನಮ್ಮಪ್ಪ. ಸೆಕೆಂಡ್ ಬಂದವ್ರಿಗೆಲ್ಲ ಏನೂ ಇಲ್ಲ, ಓನ್ಲಿ ಫಸ್ಟ್. ಹಾಂ ಬಿಡು, ಎಷ್ಟು ಬಿಟ್ಟಿದ್ಯಾ? ಗಾಯ್ಸ್ ನಿಜ ಹೇಳ್ಬೇಕಂದ್ರೆ ಇವಳ ಗೇಮ್ಗೆ ಸಖತ್ತಾಗಿ ಆಡಿದ್ದಾರೆ, ಸ್ಪೋರ್ಟಿವ್ ಆಗಿ. ವಾವ್ ಗೈಸ್, ನೋಡಿ ಗೈಸ್, ನೀನು ಸೂಪರ್ ಬಿಡಮ್ಮ. ನಾವಪ್ಪ ನೋಡಿ ಗೈಸ್, ಆ್ಯಕ್ಚುಲಿ ನೀಟಾಗಿ ತಿಂದಿದ್ದಾರೆ. ಮತ್ತು ಗೆಣಸಿನ ಸಿಪ್ಪೆನೂ ತೆಗ್ದಿಲ್ಲ, ಹಂಗೆ ಬೇಗ ತಿಂದಾಕ್ಬಿಟ್ರು. ಇವಳೆಲ್ಲ ಸಿಪ್ಪೆ ಎಲ್ಲ ತೆಗೆದು ಇನ್ನು ತಿನ್ನೋದ್ರಲ್ಲೇ ಇದ್ದಾಳೆ. ಈ ಚಾಲೆಂಜಿಂಗ್ ವಿಡಿಯೋದಲ್ಲಿ ಗೆದ್ದಿದ್ದು ನಮ್ಮಪ್ಪ. ಖುಷಿ ಆಯ್ತಾ? ಖುಷಿ ಇಲ್ಲ, ನಾನು ಹಂಗೆ ಇಟ್ಕೊಂಡಿರಲಿಲ್ಲ. ಬರ್ತೀನಿ ಅಂತ ಗೊತ್ತಾಗ್ಬಿಟ್ಟು ತಿನ್ಬೇಕು ನಮ್ಮನೆಗೆ ಅಂತಾನ. ಅದು ಕಟ್ಕೊಂಡು ತಿನ್ಬೇಕು ಅಂತಾನ ಇದ್ದೆ. ಓಕೆ, ಅದು ಕಟ್ಕೊಂಡು ತಿನ್ಬೇಕಂತ ಇದ್ದ. ಒಟ್ನಲ್ಲಿ ಹಿಂಗೆ ಗೆಲ್ಬೇಕಂತ ಏನು ತಿಂದಿಲ್ಲ, ತಿನ್ಬೇಕು ಫಾಸ್ಟಿಗೆ ನಾನು. ತಿಂತಿರ್ಲ ಕ್ಯಾನ್ಸ ಹಂಗೆ ತಿಂದಿದ್ದೀನಿ ನೋಡಿ ಗೈಸ್, ಅವ್ರು ತಿಂದು ವಿನ್ ಆಗೋದಲ್ದಲ್ಲೇ ನಮ್ಮ ಅಮ್ಮಂದು ಸೇರಿ ಕಲಿ ಮಾಡ್ತವ್ರೆ. ಗ್ರೇಟ್ ಇದು. ಆ್ಯಕ್ಚುಲಿ ಈ ವ್ಲಾಗ್ಗೆ ಮೇಯ್ನ್ ನಮ್ಮ ಅಪ್ಪನೇ. ಸೂಪರ್ ಅಪ್ಪ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ವೆಲ್ ಪ್ಲೇಡ್. ನೀನು ತಿಂದೇ ಇಲ್ಲ. ಗೈಸ್, ಅವ್ರಿಗೊಂದು ಗಿಫ್ಟ್ ಇರುತ್ತೆ ನನ್ನ ಕಡೆಯಿಂದ. ಅದೇನಂತ ಸೋತವ್ರಿಗಿರಲ್ಲ, ಬರೀ ಗೆದ್ದವ್ರಿಗೆ ಮಾತ್ರ ಅಲ್ಲರಪ್ಪ. ಗೆದ್ದವ್ರಿಗೆ ಗಿಫ್ಟ್ ಇರುತ್ತೆ. ಗೈಸ್, ಈ ಬ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಬೆಳಗ್ಗೆನೇ ಹೇಳ್ಬೇಕಾಗಿತ್ತು, ಮರ್ತೋಗಿರೋ ಕಾರಣ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಗೈಸ್, ಇಷ್ಟೇ ಇವತ್ತಿನ ಬ್ಲಾಗು. ಎಲ್ಲರೂ ಬಾಯ್, ಟೇಕ್ ಕೇರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಫಸ್ಟ್ ಟೈಮ್ ನಾನು ಚಾಲೆಂಜಿಂಗ್ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ಚಾಲೆಂಜಿಂಗ್ ವಿಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು. ನಮ್ಮ ಅಪ್ಪ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ.